Hi, hello. Namaste everyone. I am Pramod Gujjar, your science educator from Gujjar Tutorials. In previous classes, we studied about a combination reaction and decomposition reaction. In today's class, we are going to study displacement reaction. Which reaction? Displacement reaction. In your textbook, they have given one activity. To understand the displacement reaction. Let us study that experiment. What they are doing there? They are taking three needles. What they are doing? They are taking three needles and they are taking two test tubes. They are taking three needles and they are taking two test tubes and they are naming test tube A and test tube B. Test tube A and test tube B, both the test tubes contains copper sulfate. What? Copper sulfate. Both the test tubes contain CuSO4, copper sulfate. Understood? What is the basic setup? They are taking three nails. They are taking two test tubes. They are naming test tube A and test tube B. They are adding copper sulfate to it. And what they are doing? They are immersing nails. They are immersing two nails in one test tube. They are immersing two nails in one test tube and the other test tube is kept as a reference. They are not adding anything in it. They are not going to add nail or anything in the test tube A. They are only going to add nails in the test tube A. ಅರ್ಥ ಆಯ್ತಾ? ಏನು ಅಂದ್ರೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅರ್ಥ ಆಗಕ್ಕೆ. ಏನ್ ಆಕ್ಟಿವಿಟಿ ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಎರಡು ಟೆಸ್ಟ್ ಟ್ಯೂಬ್ ತಗೊಂತೀವಿ, ಎರಡು ಟೆಸ್ಟ್ ಟ್ಯೂಬ್ ಒಂದು 3 ಮೊಳೆ ತಗೊಂತೀವಿ, ಎರಡು ಟೆಸ್ಟ್ ಟ್ಯೂಬ್ ಒಂದು 3 ಮೊಳೆ ತಗೊಂತೀವಿ. ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂತೀವಿ. ಎರಡು ಟೆಸ್ಟ್ ಟ್ಯೂಬ್ ಅಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನ ತಗೊಂತಿದೀವಿ ಅಂಡ್ ನಾವು ಆ ಟೆಸ್ಟ್ ಟ್ಯೂಬ್ ಗಳನ್ನ ಎ ಅಂಡ್ ಬಿ ಅಂತ ಲೇಬಲ್ ಮಾಡ್ತಾ ಇದೀವಿ. ಎ ಅಂಡ್ ಬಿ ಅಂತ ಲೇಬಲ್ ಮಾಡ್ತಾ ಇದೀವಿ. ಎರಡು ಟೆಸ್ಟ್ ಟ್ಯೂಬ್ ಕಾಪರ್ ಸಲ್ಫೇಟ್, ಅದಕ್ಕೆ ಎ ಅಂಡ್ ಬಿ ಅಂತ ನೇಮ್ ಮಾಡಿದ್ವಿ. ಎ ಅಂತ ಇರೋ ಟೆಸ್ಟ್ ಟ್ಯೂಬ್ ಅಲ್ಲಿ, ಎ ಅಂತ ನೇಮ್ ಇರೋ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಎರಡು ಮೊಳೆನ ಹಾಕ್ತಿವಿ. ಕಬ್ಣದ ಮೊಳೆ ಇರ್ತಾವಲ್ಲ, ಎರಡು ಕಬ್ಣದ ಮೊಳೆ ಹಾಕ್ತಿವಿ. ಇನ್ನೊಂದು ಟೆಸ್ಟ್ ಟ್ಯೂಬ್ ಬಿ ಇರುತ್ತಲ್ಲ, ಅದನ್ನ ಹಂಗೆ ಖಾಲಿ ಬಿಟ್ಟಿರ್ತೀವಿ. ಎಲ್ಲಿ ತನಕ? ಒಂದು 1 hour, ಒಂದು half an hour we are leaving it for settling. Afterwards what happen? ನಿಮಗೆ ಗೊತ್ತು, ಕಾಪರ್ ಸಲ್ಫೇಟ್ will be in bluish color. After half an hour or 1 hour, after half an hour or 1 hour, what happens? The blue color becomes light blue or it turns slightly brownish, but the test tube B, which has nothing in it, it has the same concentration of blue color. And the nails in A, the nails which are dipped in A, they are coated with a brown color material. They are coated with a brown color material. ಏನಾಯ್ತು, ಒಂದು ಅರ್ಧ ಗಂಟೆನ 1 hour ಬಿಟ್ರೆ ಈ ಟೆಸ್ಟ್ ಟ್ಯೂಬ್ ಒಳಗೆ ಏನ್ 2 ಮೊಳೆ ಹಾಕಿದ್ರಲ್ಲ, ಆ 2 ಮೊಳೆಗೆ ಏನಾಗುತ್ತೆ, ಒಂದು ಬ್ರೌನ್ ಕಲರ್ ಇರ್ತಕ್ಕಂತ ಬ್ರೌನ್ ಕಲರ್, ಚಾಕ್ಲೇಟ್ ಕಲರ್ ಒಂದು ಮಟೀರಿಯಲ್ ಬಂದು ಸುತ್ತಕೊಳ್ಳುತ್ತೆ, ಅದಕ್ಕೆ ಕೋಟಿಂಗ್ ಆಗುತ್ತೆ. ಮತ್ತೆ ಇದರಲ್ಲಿ ಬ್ಲೂ ಕಲರ್ ಇರುತ್ತಲ್ಲ, ಆ ಬ್ಲೂ ಕಲರ್ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಈ ಡಾರ್ಕ್ ಇತ್ತು, ಲೈಟ್ ಆಯ್ತು. ಇದು ಮಾತ್ರ ಇದು ಹಂಗೆ ಇರುತ್ತೆ, ಯಾಕಂದ್ರೆ ಏನು ಹಾಕಿಲ್ಲ ಅದ್ರಲ್ಲಿ, ಅದನ್ನ ತಗೊಂಡಿರೋದೇ ನಾವು ರೆಫರೆನ್ಸ್ಗೆ. ಅರ್ಥ ಆಯ್ತಾ? ಇಲ್ಲೇನಾಯ್ತು ಅಂದ್ರೆ, ಇಲ್ಲಿ ಐರನ್ ಇತ್ತ, ಹೌದಾ? ಇದ್ರ ಟೆಸ್ಟ್ ಟ್ಯೂಬ್ ಅಲ್ಲಿ ಏನ್ ತಗೊಂಡಿದ್ವಿ ನಾವು, ಕಾಪರ್ ಸಲ್ಫೇಟ್ ತಗೊಂಡಿದ್ರೆ ಮೊಳೆ ಎದುರ್ದು ಐರನ್ ಇನ್ ಮೊಳೆ. ದಟ್ ಐರನ್ ಡಿಸ್ಪ್ಲೇಸಸ್ copper from copper sulfate. ಏನಾಗುತ್ತೆ, ಐರನ್ displaces copper from the copper sulfate and it forms iron sulfate. ಏನಾಗುತ್ತೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ನಾನು ಮೊದಲೇ ಹೇಳಿದ್ದೆ, highly reactive material displaces the other. highly reactive material ಏನ್ ಮಾಡುತ್ತೆ, ಡಿಸ್ಪ್ಲೇಸ್ ಅಂದ್ರೆ ಇದ್ರ ಜಾಗಕ್ಕೆ ಅದು ಬಂತು. ನಾ ಮೊದ್ಲು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಗೊತ್ತಾ, ಇಬ್ರು ಫ್ರೆಂಡ್ಸ್ ಚೆನ್ನಾಗಿರ್ತಾರೆ, ಅವ್ರ ನಡುವೆ ಇನ್ನೊಬ್ರು ಬರ್ತಾರೆ, ಇವ್ರಿಬ್ರು ಫ್ರೆಂಡ್ಸ್ ಆಗ್ತಾರೆ, ಈ ಫ್ರೆಂಡ್ ಹಂಗೆ ಉಳ್ಕಂತಾನೆ ಅಂತೇಳಿ, ಹೌದಲ್ಲ? ಇದು ಸೇಮ್. ಇನ್ನೇನಾಯ್ತು, ಕಾಪರ್ ಸಲ್ಫೇಟ್ ಇತ್ತು, ಹೌದಾ? ಏನಿತ್ತು, ಕಾಪರ್ ಸಲ್ಫೇಟ್ ಇತ್ತು, ಇದ್ರ ಜೊತೆಗೆ ಐರನ್ ರಿಯಾಕ್ಷನ್ ಆಯ್ತು.
ಇದನ್ನ ನೀವು ಎಫ್ ಇ ಫಸ್ಟ್ ಆದ್ರೂ ಬರೀ ಸೆಕೆಂಡ್ ಆದ್ರೂ ಬರೀ ನೋ ಪ್ರಾಬ್ಲಮ್. ಕಾಪರ್ ಸಲ್ಫೇಟ್ ಜೊತೆಗೆ ಐರನ್ ರಿಯಾಕ್ಷನ್ ಆದಾಗ ಏನಾಗುತ್ತೆ, ಇಟ್ ಫಾರ್ಮ್ಸ್ FeSO4 ಪ್ಲಸ್ Cu. ನೋಡ್ರಿ ಈ ಕಾಪರ್ ನ Cu ನ ನೀವು ಎ ಅಂತ ಲೇಬಲ್ ಮಾಡ್ಕೊಳ್ರಿ, ಸಲ್ಫೇಟ್ ಐತಲ್ಲ ಇದನ್ನ ನೀವು ಬಿ ಅಂತ ತಿಳ್ಕೊಳ್ರಿ, ಹೌದಾ? ಈ ಐರನ್ ಏನು ಸಿ ಅಂತ ತಿಳ್ಕೊಳ್ರಿ. ಎ ಬಿ ಸಿ ಇದ್ವಾ, ಇಲ್ಲೇನಾಯ್ತು ರಿಯಾಕ್ಷನ್ ಅಲ್ಲಿ ಎ ಜೊತೆಗೆ ಸಿ ಕುಡ್ಕಂತ, ಹೌದಾ? ಇದು ಸಿ ನ, ಇದು ಎನ, ಸಾರಿ ಸಿ ಜೊತೆಗೆ ಬಿ ಕುಡ್ಕಂತು, ಈ ಏನಾಯ್ತು ಎ ಆಚೆ ಬಂತು, ಹೌದಾ? ಎ ಜೊತೆಗೆ ಎ ಬಿ ಮತ್ತು ಸಿ ಇದು ಏನಾಯ್ತು, ಸಿ ಬಿ ಜೊತೆಗೆ ಬಂದು ಏನ ಹೊರಗೆ ಹಾಕಿದ್ವು. ಇಲ್ಲಿ ಯಾವ್ದು ಹೈಲಿ ರಿಯಾಕ್ಟಿವ್, ಐರನ್. ಐರನ್ ಯಾವ್ದಿದು ಹೈಲಿ ರಿಯಾಕ್ಟಿವ್. ಇದು ಏನ್ ಮಾಡುತ್ತೆ, ಕಾಪರ್ ನ ತೆಗೆದು ಆಚೆ ಹಾಕುತ್ತೆ, ತೆಗೆದು ಆಚೆ ಹಾಕುತ್ತೆ. ಈಗ ನೀವು ಬೆಂಚಲ್ಲಿ ಕುತ್ಕೊಂಡಿರ್ತೀರಿ, ಇಲ್ಲ ಪಾರ್ಕಲ್ಲಿ ಎಲ್ಲ ಒಂದ್ ಕಡೆ ಕುತ್ಕೊಂಡಿರ್ತೀರಿ ಫ್ರೆಂಡ್ಸ್ ಜೊತೆಗಪ್ಪ, ಪಾರ್ಕಲ್ಲಿ ಫ್ರೆಂಡ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಕೂತಿರ್ತೀರಿ, ಯಾರೊಬ್ಬ ಬಾಡಿ ಬಿಲ್ಡರ್ ಬಂದು ನಿಮ್ಗೆ ಎತ್ತಿ ಬಿಸಾಕ್ಬಿಡ್ತಾರೆ, ಹೌದಾ? ನೀವು ಸ್ಟ್ರಾಂಗ್ ಇದ್ರೆ ಅವ್ರ ಸೈಡಿಗೆ ಹೋಗ್ತಾರ, ಅವ್ರು ಸ್ಟ್ರಾಂಗ್ ಇದ್ರೆ ಆಟೋಮೆಟಿಕಲಿ ನೀವು ಸೈಡ್ ಹೋಗ್ಬೇಕಲ್ಲ. ಸೇಮ್ ಈ ಕಾಪರ್ ಇನ್ ಪ್ಲೇಸಿಗೆ ಏನಾಯ್ತು, ಐರನ್ ಸ್ಟ್ರಾಂಗ್ ಇತ್ತು, ಸೊ ಐರನ್ ಬಂತು, ಕಾಪರ್ ವೀಕ್ ಇತ್ತು, ಸೊ ಆಚೆ ಹೋಯ್ತು, ಅಷ್ಟೇ ಡಿಸ್ಪ್ಲೇಸ್ಮೆಂಟ್. ಇನ್ನೊಂದು ರಿಯಾಕ್ಷನ್ ಎಕ್ಸಾಂಪಲ್ ಅಂದ್ರೆ ಇದಕ್ಕೆ ZnSO4 ಗೊತ್ತಲ್ಲ ನಿಮಗೆ, ಜಿಂಕ್ ಸಲ್ಫೇಟ್. ಜಿಂಕ್ ಸಲ್ಫೇಟ್ ಅಲ್ಲ, ನೀವು ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಜಿಂಕ್ ಕಾಪರ್ ಸಲ್ಫೇಟ್ ತಗೊಳ್ರಿ, ಕಾಪರ್ ಸಲ್ಫೇಟ್ ಜೊತೆಗೆ ಜಿಂಕ್ ರಿಯಾಕ್ಷನ್ ಆದಾಗ ಏನಾಗುತ್ತೆ ನಿಮ್ಗೆ, ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್. ಸರ್ ಇಲ್ಲೇ ಹಾಕಿ ಕಾಪರ್ ಇಂದ ಬರೆದ್ರಿ ಸರ್, ನೆನಪಿಟ್ಕೊಳಕ್ ಈಸಿ ಆಗುತ್ತೆ. ಎರಡು ರಿಯಾಕ್ಷನ್ ಕಾಪರ್ ಸಲ್ಫೇಟ್ ಇತ್ತ, ಎರಡು ಮಟೀರಿಯಲ್ ನೆನಪಿಟ್ಕೊಂಬಿಡಿ ನೀವು ಸಾಕು, ಐರನ್ ಜಿಂಕ್. ರಿಯಾಕ್ಷನ್ ಬರುವಾಗ SO4 ಜೊತೆಗೆ ಇಲ್ಲಿ ಯಾವ ತಗೊಂಡಿರ್ತೀರಿ ಅದನ್ನ ಬರ್ರಿ, ಕಾಪರ್ ಆಚೆ. ನೀವು ಹೆಂಗ್ ಕಲಿತೀರಿ, ಎಷ್ಟು ಕಷ್ಟಪಟ್ಟು ಕಲಿತೀರಿ ಅನ್ನೋದಲ್ಲ, ಕರೆಕ್ಟ್ ಆಗಿ ಕಲೀರಿ, ಈಸಿ ಆಗಿರೋದು ಕಲೀರಿ, ಓಕೆನಾ? ಈಗ ನೆಕ್ಸ್ಟ್, ಇವಾಗ ನೀವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕಲ್ತ್ರಿ, ಈಗ ನಾವು ಕಲಿತೀವಿ ಡಬಲ್ ಡಿಸ್ಪ್ಲೇಸ್ಮೆಂಟ್. ವಾಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಾವು ಇದಕ್ಕೊಂದು ಕೋಡ್ ಬರ್ದಿದ್ವಿ, ನೆನಪಾಯ್ತಾ? ವಾಟ್ ಇಸ್ ದ ಕೋಡ್? AB plus CD gives AC plus BD. ನೆನಪಾಯ್ತಾ? ಇನ್ನೂ ಈಸಿ ಮಾಡ್ತೀನಿ ನೋಡ್ರಿ, ಇದರಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತಾ, ಇದರಲ್ಲಿ ಒಂದು ಪಾಸಿಟಿವ್ ಇದರಲ್ಲಿ ನೆಗೆಟಿವ್ ಇರುತ್ತಾ, ಇದ್ರ ಪಾಸಿಟಿವ್ ಇದ್ರ ನೆಗೆಟಿವ್, ಇದ್ರ ಪಾಸಿಟಿವ್ ಇದ್ರ ನೆಗೆಟಿವ್ ಜೊತೆಗೆ ಸೇರಿಸಿ ಬರೆದು ಬಿಟ್ರೆ ಮುಗೀತು. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಾರೆ, ಏನ್ ಕೊಟ್ಟಾರೆ? Na2SO4 plus BaCl2. This gives BaSO4 plus 2NaCl. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, sodium sulfate reacts with barium chloride. What it gives? It gives a white color precipitate. White color precipitate, PPT. ಇದು ಕಾಂಪೌಂಡ್ ಹೆಸರೇನು? ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಇದು ನಿಮ್ಗೆ ಗೊತ್ತು, ಕಾಮನ್ ಸಾಲ್ಟ್ NaCl. ವಾಟ್ ಹ್ಯಾಪನ್ಸ್? Na2SO4 reacts with BaCl2 to give BaSO4 plus 2NaCl. It is also an example for precipitation reaction, PPT. ಹೌದಾ? precipitate reaction ಅಂದ್ರು ಇದು ಎಕ್ಸಾಂಪಲ್ ಬರೀರಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರು ಇದೊಂದು ರಿಯಾಕ್ಷನ್ ಬರೀರಿ. ನೋಡಿ ಇಲ್ಲಿ ಎರಡು ಮಟೀರಿಯಲ್ ಡಿಸ್ಪ್ಲೇಸ್ ಆದ್ವಾ, ಹಿಂದಿನ ರಿಯಾಕ್ಷನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನಾಗಿತ್ತು, ಒಂದು ಮಾತ್ರ ಡಿಸ್ಪ್ಲೇಸ್ ಆಗಿತ್ತು. ಡಿಸ್ಪ್ಲೇಸ್ ಅಂದ್ರೆ ಪ್ಲೇಸ್ ಚೇಂಜ್ ಮಾಡೋದು, ಹೌದಾ? ಇಲ್ಲಿ ಎರಡು ಮಟೀರಿಯಲ್ ಪ್ಲೇಸ್ ಚೇಂಜ್ ಮಾಡಿದ, ಹೌದಾ? ಈ ಸೋಡಿಯಂ ಜೊತೆಗೆ ಈ ಕ್ಲೋರೈಡ್ ಬಂತು, ಈ ಬೇರಿಯಂ ಜೊತೆಗೆ ಈ ಸಲ್ಫೇಟ್ ಹೋಯ್ತು. ಎರಡು ಮಟೀರಿಯಲ್ಸ್ ನಾನು ನಿಮ್ಗೆ ಜನರಲ್ ಆಗಿ ಹೇಳಿದ್ನಲ್ಲ, ಇವ್ರ ಅಣ್ಣನ ಇವ್ರ ತಂಗಿ ಮದುವೆ ಆಗೋದು, ಇವ್ರ ಅಣ್ಣನ ಇವ್ರ ತಂಗಿ ಮದುವೆ ಆಗೋದು ಅಂತ, ನೆನ್ಪಾಯ್ತಾ? ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೀವು ಆಕ್ಟಿವಿಟಿ 1.2 ಮಾಡಿದ್ರಿ, ಯಾವ್ದು? PbNO3 plus Ki gives PbI plus KNO3. ಅದನ್ನು ಬರಿಬೇಕು, ಅದನ್ನು ಬರಿಬಹುದು. ಅದನ್ನ ಬಿಟ್ರೆ ನಾನು ಒಂದು ಎಕ್ಸ್ಟ್ರಾ ಎಕ್ಸಾಂಪಲ್ ತಗೊಂಡ್ಬಂದಿನಿ ನಿಮ್ಗೆ. ಯಾವ್ದು ಸರ್? AgNO3. ಯಾವ್ದು ಎಕ್ಸಾಂಪಲ್ ಸರ್? AgNO3 plus Ki. AgNO3 plus Ki gives AgI plus KNO3. ನೋಡ್ರಿ, PbI ಇದು ನೆನ್ಪಿಟ್ಕೊಂಡ್ರೆ ಇದು ನೆನ್ಪಿಡಿಯುತ್ತೆ. ವಾಟ್ ಹ್ಯಾಪನ್ಸ್? ಸಿಲ್ವರ್ ನೈಟ್ರೇಟ್ reacts with potassium iodide to give silver iodide plus potassium nitrate. ಇಲ್ಲಿ ಯಾವ ಕಲರ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ? ಈ AgI ಐತಲ್ಲ, ಇಟ್ಸ್ ಅನ್ yellowish green ಕಲರ್.
yellowish green color precipitation formation ಆಗುತ್ತೆ. ಆರ್ ನೀವು ಗ್ರೀನಿಶ್ ಯೆಲ್ಲೋ ಅಂದ್ರೆ yellowish green ಅಂದ್ರೆ ಒಂದು ಕಲರ್ precipitate ಇಲ್ಲಿ ಫಾರ್ಮೇಶನ್ ಆಗುತ್ತೆ. ಯಾವುದು? AgI. This is about double displacement reaction. In next class, we will study about redox reaction and corrosion and rancidity. Thank you.